ಈ ವಿಡಿಯೋ ತುಂಬ ಇಂಪಾರ್ಟೆಂಟು, ಕೊನೆವರೆಗೂ ನೋಡಿ. ಈ ವಿಡಿಯೋ ತುಂಬ ರಾ ಆಗಿರುತ್ತೆ, ಯಾವುದೇ ಮೂವಿ ರೋಸ್ಟ್ ಇರಲ್ಲ, ಎಡಿಟ್ ಇರಲ್ಲ, ಮೀಮ್ ಇರಲ್ಲ, ಜಸ್ಟ್ ರಾ ವಿಡಿಯೋ. ಸೊ 83,000 ವ್ಯೂಸ್ ಬಂದಿತ್ತು ನನಗೆ 3 ದಿವಸದಲ್ಲಿ. ಯಾವುದೋ ರೀಸೆಂಟಾಗಿ ಒಂದು ಮೂವಿ ರೋಸ್ಟ್ ಮಾಡಿದ್ದೆ, ಸಖತ್ ವೈರಲ್ ಆಗಿತ್ತು. 3 ದಿವಸದಲ್ಲಿ 83,000 ವ್ಯೂಸ್ ಬಂದಿತ್ತು ಮತ್ತು ಸುಮಾರು ಒಂದು 800 ಸಬ್ಸ್ಕ್ರೈಬರ್ ಬಂದಿದ್ರು ನಂಗೆ. ಅದರಲ್ಲಿ ಮೂವಿ ಹೆಸರು ತೊಗೊಳಕ್ಕೆ ಹೋಗಲ್ಲ, ಆದರೆ ಅದು CD ಜೊತೆ ರೈಮ್ ಆಗುತ್ತೆ. ಗೊತ್ತಿರುತ್ತೆ ನಿಮಗೆಲ್ಲ ಇಷ್ಟೊತ್ತಿಗೆ, ಯಾಕಂದರೆ ನಂದು ಮೋಸ್ಟ್ ಆಫ್ ದ ಸಬ್ಸ್ಕ್ರೈಬರ್ ಬಂದಿದ್ದು ಆ ವಿಡಿಯೋಯಿಂದಾನೆ. ಏನನ್ನಲಿ ನಾನು, ಅಲ್ಲ ನಂಗೆ ಬೇಜಾರೇನಾಗದೆ ಅಂದರೆ, ನಾವು ನಮ್ಮ ಕಾಸು ಕೊಟ್ಟು ನಮ್ಮ ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡು ಒಂದು ಮೂವಿ ನೋಡಿರ್ತೀವಿ, ಆ ಮೂವಿ ಇಷ್ಟ ಆಗಿಲ್ಲ, ಸೊ ನಾನು ರೋಸ್ಟ್ ಮಾಡಿದೆ. ಫೇರ್ ಯೂಸ್ ಬರುತ್ತೆ, ಅದು ಫೇರ್, ಆಬ್ಸಲ್ಯೂಟ್ಲಿ ಫೇರ್. ಅದು ನಂಗೆ ಇಷ್ಟ ಆಗಿಲ್ಲ, ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬೋದು. ಸೀದಾ ಸ್ಟ್ರೈಕ್, ನೋಟಿಸ್ ಇಲ್ಲ, ಏನಿಲ್ಲ, ಸೀದಾ ಸ್ಟ್ರೈಕ್. ಇವಾಗ ನಾನು ವೀಡಿಯೋ ಹೋಗಿದೆ, ವಾಪಸ್ ಬರೋದೂ ಇಲ್ಲ. ಯಾಕಂದರೆ ಸುಮಾರು 3 ದಿವಸದಲ್ಲಿ 80,000 ವ್ಯೂಸ್ ಬಂದಿತ್ತು ನನಗೆ. ಅಲ್ಲ, ನಿಮ್ಮ ಟೀಮ್ ಕುತ್ಕೊಂಡು ನಾನು ವೀಡಿಯೋ ನೋಡಿ ಸ್ಟ್ರೈಕ್ ಹಾಕೋ ಅಷ್ಟು ಎಫರ್ಟ್ಸು ನೀವೇನಾದರೂ ಮೂವಿ ಮಾಡೋದ್ರಲ್ಲಿ ಹಾಕಿದರೆ ಇಷ್ಟೊತ್ತಿಗೆ ನಾನು ರೋಸ್ಟೇ ಮಾಡ್ತಿರಲಿಲ್ಲ. ಫಸ್ಟ್ ಆಫ್ ಆಲ್, ನಿಮ್ಗೊಂದು ಮೂವಿ ಮಾಡೋಕ್ಕೆ ಬರೋಲ್ಲ, ಆ ಮೂವಿ ನೋಡಿ ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂತ ಅವ್ರ ಒಪಿನಿಯನ್ ಅಥವಾ ಅವರು ಸೋಷಿಯಲ್ ಮೀಡಿಯಲ್ಲಿ ರೋಸ್ಟ್ ಮಾಡಿದ್ರೆ ಅದನ್ನು ಪಾಸಿಟಿವ್ ಆಗಿ ತೊಗೊಳಕ್ಕೂ ಬರೋಲ್ಲ ನಿಮಗೆ. ಆ ಹೀರೋಯಿನ್ಗಂತೂ ಆ್ಯಕ್ಟಿಂಗೂ ಬರೋಲ್ಲ. 10-15 ಜನ ಸ್ಟಾರ್ ಕ್ಯಾಸ್ಟು, ಯಾವನಾದರೂ ಸ್ಪೀಕರ್ ಪಕ್ಕ ಯಾರಾದರೂ ಹಾರ್ಟ್ ಪೇಷಂಟ್ ಇದ್ದರೆ ಪಕ್ಕ ಸಾಯ್ತಿದ್ದ. ಕಿರ್ಚ್ ಇಡ್ತಾರೆ. ಒಂದು ನೆಟ್ಟಿಗೆ ಸ್ಟೋರಿ ಬರೋಲ್ಲ, ಸಾಂಗ್ ಬರೆಯೋಕ್ಕೆ ಬರೋಲ್ಲ. ಆಮೇಲೆ ಈ ಮೂವಿ ನೋಡೋಕ್ಕೆ ನಾನು ಥಿಯೇಟರಲ್ಲಿ ದುಡ್ಡು ಕೊಟ್ಟು ಹೋಗಿದ್ದೆ, ಅದನ್ನು ಬಿಟ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಂಡು ಅವ್ರ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನೋಡಿದೆ. ಅದು ನಾನು ನೋಡಿದ್ದು ನನ್ನ ಫ್ರೆಂಡ್ ಜೊತೆ, ಯಾಕಂದರೆ ನಾನು ನೋಡ್ತಿರೋ ಮಧ್ಯ ಸತ್ತೋಗ್ಬಿಟ್ರೆ ಯಾರು. ನಾನು ನಿಜ ಹೇಳ್ಬೇಕಂದ್ರೆ ಈ ಮೂವಿ ನೋಡಿ ಒಂದು 3 ವರ್ಷ ಹಿಂದೆ ಇದ್ದೇ ಥರ ಇನ್ನೊಂದು ಫುಲ್ ಮಾಸ್ಟರ್ ಪೀಸ್ ಮೂವಿ ಬಂದಿತ್ತು. ಅದ್ರ ಹೆಸರು ಸೊಳ್ಳೆ ಕಾಯಿಲ್, ಗೊತ್ತಲ್ಲ, ಮಾರ್ಟಿನ್ ಅಂತ, ಸೊಳ್ಳೆ ಕಾಯಿಲು. ಆ ಮೂವಿಗೆ ಹೋಗಿದ್ದೆ. ಅದಕ್ಕೆ ರೆಸ್ಪೆಕ್ಟ್ ಫುಲ್ ಜಾಸ್ತಿ ಆಗೋಯ್ತು. ಈ ಮೂವಿ ನೋಡಿ ಫುಲ್ ಜಾಸ್ತಿ ಆಗೋಯ್ತು. ಅಲ್ಲ, ಮೂವಿ ಚೆನ್ನಾಗಿದ್ರೆ ನಾನು ಸುಮ್ಮನೆ ಏನಕ್ಕೆ ಮಾಡಲಿ. ಮೂವಿ ನಂಗೆ ಇಷ್ಟ ಆಗಿಲ್ಲ, ಸೊ ಬಂದು ನನ್ನ ಒಪಿನಿಯನ್ ಹೇಳಿದೆ, ನಾನು ರೋಸ್ಟ್ ಮಾಡಿದೆ. ಅದು ನಾನು ಅದರಲ್ಲಿ ಏನು ಚೆನ್ನಾಗಿ ಬೈದು ಕೆಟ್ಟ ಪದ ಅಲ್ಲಿ ಬೈದೂ ಇಲ್ಲ, ನಾನು ಸ್ವಲ್ಪ ಮೀಮ್ಸ್ ಹಾಕಿ ಕಾಮಿಡಿ ವೇಲೆ ಮಾಡಿದೆ. ಆಮೇಲೆ ನನ್ನ ಆ್ಯಕ್ಟರ್ ಬಗ್ಗೆನೂ ಏನೂ ಒಂದಿಲ್ಲ, ಪರ್ಸ್ನಲ್ ಆಗಿ ಆ ಹೆಸರು ಕೂಡ ಹೇಳಂಗಿಲ್ಲ, ಸ್ಟ್ರೈಕ್ ಹಾಕ್ಬಿಡ್ತಾರೆ. ಆ ಆ್ಯಕ್ಟರ್ ಬಗ್ಗೆನೂ ನಾನೇನು ಮಾತಾಡಿಲ್ಲ, ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡಿದ್ದು. ನೀವು ಅದನ್ನು ತೊಗೊಳಕ್ಕಾಗಲ್ಲ. ಹಿಂದಿ, ತಮಿಳು, ಮಲಯಾಳಂ ಎಲ್ಲ ಬೈದಿಟ್ಟಿದ್ದಾರೆ. ಸುಮ್ಮನೆ CD ಮೂವಿ ರೋಸ್ಟ್ ಅಂತ ಹಾಕಿ ಎಷ್ಟು ಬರುತ್ತೆ ಎಲ್ಲ ಬೈದು ಕೆಟ್ಟ ಪದ ಅಲ್ಲಿ ಬೈದಿದ್ದಾರೆ. ಅವ್ರಿಗೇನೂ ಮಾಡಿಲ್ಲ. ನಾನು ಕನ್ನಡದಲ್ಲಿ ಮಾತಾಡಿದ್ದೀನಿ ಅಂತ ಸೀದಾ ಸ್ಟ್ರೈಕ್ ಅಷ್ಟೇ. ಇನ್ನೇನು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೆ. ಚೆನ್ನಾಗಿ ಹೋಗ್ತಿತ್ತು ವೀಡಿಯೋ. ಒಂದು 3 ದಿವಸದಲ್ಲಿ ಒಂದು 83,000 ಹೋಗಿತ್ತು. ಯಾಕಂದರೆ ನನ್ನೊಂದು ಆ್ಯಾವ್ರೇಜ್ ವ್ಯೂಸ್ ಹೋಗೋದು ಒಂದು 5,000 6,000, ಅದರಲ್ಲಿ 85 ಹೋಗಿತ್ತು. ಅದನ್ನು ನೋಡಿ ಆಬ್ವಿಯಸ್ಲಿ ಯಾರೋ ಅವ್ರ ಟೀಮ್ ಅವರೇ ನೋಡಿ ಮಾಡಿರ್ತಾರೆ. ಅಷ್ಟೇ. ಇನ್ಮೇಲೆ ದೊಡ್ಡ ಆ್ಯಕ್ಟರ್ಸ್ಗೆಲ್ಲ ಕೈ ಹಾಕಕ್ಕೆ ಹೋಗಲ್ಲ. ನಾನು ಸ್ವಲ್ಪ ಸೇಫಾಗಿ ಆಡ್ತೀನಿ. ಒಂದು ಸ್ಟ್ರೈಕ್ ಬಿದ್ದಿದೆ, 2ನೇ ಸ್ಟ್ರೈಕ್ ಬಿದ್ದರೆ ಇನ್ನೊಂದು ಡಮಾರ್ ಆಗುತ್ತೆ. ನಾನಿನ್ನು ಯಾರನ್ನೋ ರೋಸ್ಟ್ ಮಾಡಿಟ್ಟಿದ್ದೀನಿ. ಅದೆಲ್ಲ ಯಾವಾಗ ಹೋಗೋದು ಗೊತ್ತಿಲ್ಲ. ಅದು ಸದ್ಯ ವೈರಲ್ ಆಗಿಲ್ಲ. ಅದು ಏನಾದರೂ ಒಂದು 100K 200K ಹೋದರೆ ಪಕ್ಕಾ ಸತ್ತೆ. ಇವಾಗೆ ಹೋಗಿ ನೋಡ್ಕೊಂಬಿಡಿ ಎಲ್ಲ ವೀಡಿಯೋನ. ಯಾವಾಗ ಏನು ಹೋಗುತ್ತೆ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂದು ಶಿವನೇ.